ಯಾವತ್ತೋ ಒಂದು ದಿನ ಮಾಡಿದರೆ ಪ್ರಯೋಜನಕ್ಕಿಲ್ಲ. ಅವರನ್ನು ಇಷ್ಟು ದಿನ ಬಿಟ್ಬಿಟ್ಟು ಈಗ ಏಕಾಏಕಿ ಬಂದು ತೆಗಿತಾರೆ ಅಂದ ತಕ್ಷಣ ಇವ್ರೇನು ಮಾಡಬೇಕು? ಅದನ್ನೇ ಅವರು ಕೇಳ್ತಾ ಇರೋದು ಅಜ್ಜಿಯೊಬ್ಬರು. ಇಷ್ಟು ದಿನ ಯಾಕೆ ನಮ್ಮನ್ನೇನೂ ಕೇಳಿಲ್ಲ, ಈಗ ಯಾಕೆ ಬಂದ್ಬಿಡ್ತು ಅಂದರೆ ಅವ್ರಿಗೆ ಹೇಳಿಲ್ಲ, ಇಲ್ಲಿ ಇಟ್ಕೋಬೇಡ್ರಮ್ಮ ಅಂತೇಳಿ. ಆರಂಭದಲ್ಲೇ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ರೆ ಯಾರೂ ಇಟ್ಕೊಳ್ಳೋದಿಲ್ಲ. ಫುಟ್ಪಾತ್ ಒತ್ತುವರಿ ತೆರವಿಗೆ ವ್ಯಾಪಾರಿಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ತೆರವು ಕಾರ್ಯಾಚರಣೆ ವಿರುದ್ಧ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲಿ ಎಲ್ಲೂ ಫುಟ್ಪಾತ್ ಬಂದ್ ಆಗಿಲ್ಲ, ಇದನ್ನೇ ನಂಬ್ಕೊಂಡು ಬದುಕಿದ್ದೇವೆ ಅಂತ ಕಿಡಿಕಾರಿದ್ದಾರೆ. ತೆರವಿಗೆ ಬಂದಿದ್ದನ್ನು ಸ್ಥಳೀಯರು ಒಪ್ಕೊಳ್ತಾ ಇಲ್ಲ. ಅದನ್ನು ತೆರವು ಮಾಡೋದಕ್ಕೆ ಒಪ್ಕೊಳ್ತಾನೆ ಇಲ್ಲ ಸ್ಥಳೀಯರು. ಅಧಿಕಾರಿಗಳು ಪಟ್ಟು ಬಿಡ್ತಾ ಇಲ್ಲ. ಗ್ರೀನ್ ಸಿಟಿ ಮಾಡ್ತಂತ ಬಂದ್ರ, ಗ್ರೀನ್ ಸಿಟಿ ಮಾಡಕ್ಕೋಸ್ಕರ ಫ್ಲವರ್ ಕಟ್ಟಿದ್ರು. ಫುಟ್ಪಾತ್ಗೆ ತೊಂದರೆ ಕೊಡ್ಲಿಲ್ಲ ಸರ್ ಮೇಡಮ್ ಅವರೇ. ಅರ್ಥ ಆಯ್ತಾ ಮೇಡಮ್ ಅವರೇ? ಅಲ್ಲ ಮೇಡಮ್ ಅವ್ರೆ, ನಾವೇನು ವಿಷ ಕುಡಿಲ್ಲ ಹಂಗಾರೆ. ಹೆಂಡತಿ ಮಕ್ಕಳೆಲ್ಲ ನಾವು ನಂಬ್ಕೊಂಡಿರೋರು. ಮತ್ತೆ ಅದನ್ನ ಕರೆಕ್ಟ್ ನ್ಯಾಯ ತೀರ್ಮಾನ ಮಾಡ್ಕೊಂಡು ಆ ಕಡೆಯಿಂದ ಬನ್ನಿ ನೀವು. ಒಂದ್ ಕಡೆ ಅಲ್ಲಿ ಬಿಡೋದಂತೆ, ಒಂದ್ ಕಡೆ ಇಲ್ಲಿ ಬಿಡೋದಂತೆ. ಅಲ್ಲ ಮೇಡಮ್ ಅವರೇ, ಅವತ್ತು ನಾವು 4 ಜನ ಇದ್ದಿದ್ವಿ ರೋಡಲ್ಲಿ. ಯಾರು ಇರ್ಲಿಲ್ಲ, ಮೆಟ್ರೋನು ಇರ್ಲಿಲ್ಲ, ಏನಿರ್ಲಿಲ್ಲ. ಅವತ್ತು ಬರೀ ಕಳ್ಳರು ಕಾಟ ಇತ್ತು ಅವತ್ತು. ಅಂತ ಅವತ್ತಿಂದ ನಾವು ಮಾಡ್ಕೊಂಡ್ ಬಂದಿದ್ದೀವಿ ಮೇಡಮ್ ಅವರೇ. ಈಗ ನಾವೆಲ್ಲಿ ಹೋಗ್ಲಿ ಮತ್ತೆ ಈಗ? ಅಲ್ಲ ಮೇಡಮ್, ನೀವು ಹೇಳ್ಬೇಕಲ್ಲ ಅವ್ರಿಗೆ. ಇದು ನ್ಯಾಯ ತೀರ್ಮಾನ ಒಂದೇ ಇರ್ಬೇಕು ಮೇಡಮ್ ಅವರೇ. ಅರ್ಥ ಆಯ್ತಾ? ಮಾಡ್ಕೊಂಡ್ ಬನ್ನಿ, ಆ ಕಡೆಯಿಂದಾನೆ ಮಾಡ್ಕೊಂಡ್ ಬನ್ನಿ. ಎಕ್ಸ್ಟ್ರಾ ಎಲೆ ಕೊಡಿ ಮೇಡಮ್ ಅವರೇ, ನಂಗೆ ಕೊಡಿ. ಕೂಲಿ ಗೀಲಿ ಮಾಡ್ಕೊಂಡು ನಿಂತೀವಿ ಮತ್ತೆ. ಈಗ ಲಾಸ್ಟ್ ಅಲ್ಲಿ ಬಿಟ್ಟು ಬಂದ್ರಲ್ಲ ನೀವು. ನಾವು ಪರ್ಮಿಷನ್ ನಾವು ಕೇಳಕ್ ಹೋಗಿದ್ದೀವಿ ಮೇಡಮ್ ಅವರೇ, ನಮ್ಗೆ ಪರ್ಮಿಷನ್ ಕೊಡಲ್ಲ ಅಂದ್ರು. ಬೆಂಗಳೂರಿನ ಫುಟ್ಪಾತ್ ಒತ್ತುವರಿ ತೆರವು ಸದ್ಯ ಆರಂಭ ಆಗಿದೆ. ಗಮನಿಸ್ತಾ ಇದ್ದೀರಿ, ಒತ್ತುವರಿ ಕಾರ್ಯ ಎಲ್ಲ ತೆರವು ಕಾರ್ಯಾಚರಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಎಲ್ಲೆಲ್ಲಿ ಫುಟ್ಪಾತ್ಗಳು ಪ್ರಮುಖ ರಸ್ತೆಗಳಲ್ಲಿ ಒತ್ತುವರಿಯಾಗಿತ್ತು ಅದನ್ನು ತೆರವು ಮಾಡುವಂಥ ಕೆಲಸಗಳನ್ನ ಈಗ GBA ಮಾಡ್ತಾ ಇದೆ. ಮೆಜೆಸ್ಟಿಕ್ನ ಮುಂಭಾಗದಲ್ಲಿದ್ದೇನೆ. ಮೆಜೆಸ್ಟಿಕ್ನ ಮುಂಭಾಗದ ಅಂದರೆ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರಿಗಳು ಫುಟ್ಪಾತ್ ಮೇಲೆ ವ್ಯಾಪಾರಗಳನ್ನು ಮಾಡ್ತಾ ಇದ್ರು. ಇವತ್ತು ಆ ಒತ್ತುವರಿಯನ್ನು ತೆರವು ಮಾಡುವಂಥ ಕೆಲಸಕ್ಕೆ GBA ಮುಂದಾಗಿದೆ. ಇಲ್ಲಿದ್ದಂತಹ ವ್ಯಾಪಾರಿಗಳು, ಹಣ್ಣಿನ ವ್ಯಾಪಾರಿಗಳಿರ್ಬೋದು, ಜ್ಯೂಸ್ ಅಂಗಡಿ ವ್ಯಾಪಾರಿಗಳಿರ್ಬೋದು, ಚಪ್ಪಲಿ ಅಂಗಡಿಯವರಿರ್ಬೋದು, ಯಾವೆಲ್ಲ ವ್ಯಾಪಾರಿಗಳಿದ್ರು ಎಲ್ಲವನ್ನ ಕೂಡ ತೆರವು ಮಾಡುವಂಥ ಕೆಲಸವನ್ನ ಇವತ್ತು GBA ಮಾಡ್ತಾ ಇದೆ. ಸಾಮಾನ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ಆಕ್ರೋಶಗಳು ಅಥವಾ ವಿರೋಧ ವ್ಯಕ್ತವಾಗುವಂಥದ್ದು ಸಾಮಾನ್ಯ. ಇಲ್ಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ವ್ಯಕ್ತ ಆಗ್ತಾ ಇದೆ. ಇಲ್ಲೂ ಕೂಡ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತು. ಯಾವುದೇ ಕಾರಣಕ್ಕೂ ನಾವು ಬಿಟ್ಟು ಹೋಗಲ್ಲ ಅನ್ನುವಂಥ ಮಾತುಗಳನ್ನ ಕೂಡ ಇಲ್ಲಿನ ಕೆಲವರು ಹೇಳ್ತಾ ಇದ್ರು. ನಮ್ಮೊಟ್ಟಿಗೆ ಇಲ್ಲಿನ ಕೆಲವೊಂದಷ್ಟು ಸ್ಥಳೀಯರು ಅಥವಾ ವ್ಯಾಪಾರಿಗಳು ಇವ್ರಿಗೆ ಸಂಬಂಧಪಟ್ಟಂಥವ್ರು ಇದ್ದಾರೆ, ಮಾತನಾಡ್ತಾನೆ. ಸರ್, ತೆರವು ಕಾರ್ಯಾಚರಣೆ ಆಗ್ತಾ ಇದೆ, ಇಲ್ಲಿನ ವ್ಯಾಪಾರಿಗಳು ನಾವು ಬಿಟ್ಕೊಡಲ್ಲ, ಯಾವುದೇ ಕಾರಣಕ್ಕೂ ನಮಗೆ ಮಾಹಿತಿಗಳಿರಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಏನಾಗ್ತಾ ಇದೆ ಸರ್? ಇದು ಬೀದಿ ವ್ಯಾಪಾರಿಗಳಿಗೆ 2011ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಹಾಕರ್ಸ್ ಯೂನಿಯನ್ ಪ್ಲಸ್ RPI ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಎರಡೂ ಸೇರಿ ಕೋರ್ಟಲ್ಲಿ ದಾವೆ ಹಾಕಿರುತ್ತೆ. ಅದರಲ್ಲಿ ಸುಪ್ರೀಂ ಕೋರ್ಟು ಬೀದಿ ವ್ಯಾಪಾರಿಗಳ ಬಗ್ಗೆ ಕಾಳಜಿ ವಹಿಸಿ ಇವ್ರ ಬಗ್ಗೆ ಒಂದು ಆರ್ಡರ್ ಮಾಡುತ್ತೆ. ಅದೇನಂತ ಹೇಳಿದ್ರೆ, ಬೀದಿ ವ್ಯಾಪಾರಿಗಳು ಬದುಕೋದಕ್ಕೆ ಅವರ ಜೀವನೋಪಾಯಕ್ಕಾಗಿ ಆದೇಶ ಹೊರಡಿರುತ್ತೆ. ಆ ಆದೇಶ 2011ರಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ, ಕೇಂದ್ರ ಸರ್ಕಾರದಿಂದ ಕೇಂದ್ರದ ಏನು ಪ್ರೆಸಿಡೆಂಟ್ ಇದ್ದಾರೆ ಅವ್ರಿಗೋಗಿ ಅವರು ಅನುದಾನ ಅದಕ್ಕೆ ಅಂಕಿತ ಮಾಡಿ ಅದನ್ನು ಮತ್ತೆ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಹೊರಡಿಸಿ, ರಾಜ್ಯ ಸರ್ಕಾರದಿಂದ ನಮ್ಮ ಕರ್ನಾಟಕದಲ್ಲೂ ಬಂದಿದೆ. ಅದು ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಬಂದಿರುವಂತಹ ಏನು ರಾಜ್ಯಪತ್ರ ಇದೆ ಅದು ಎಲ್ಲ ನಮ್ಮ ಜಿಲ್ಲೆಗಳಲ್ಲಿ ನಗರಸಭೆ, ಪುರಸಭೆ, ಮುನ್ಸಿಪಾಲಿಟಿ ಆಗಿರ್ಬೋದು, ನಮ್ಮ BBMP ಆಗೋದು, ಈಗಿನ GBA ಆಗಿರ್ಬೋದು, ಇವುಗಳಿಗೆಲ್ಲ ಹೋಗಿ ಆ BBMP ಸರ್ಕಾರದ ವತಿಯಿಂದಲೇ ಎಲ್ರಿಗೂ ಲೈಸೆನ್ಸ್ಗಳು ವಿತರಣೆ ಆಗಿದೆ. ಲೈಸೆನ್ಸ್ಗಳು ವಿತರಣೆ ಆಗಿರುವಂಥದ್ದು ತಳ್ಳೋ ಗಾಡಿಯಲ್ಲಿ ಇಟ್ಕೊಂಡು ವ್ಯಾಪಾರಗಳನ್ನ ಮಾಡಬೇಕು. ಅಂದ್ರೆ ಅವರು ತಳ್ಕೊಂಡು ವ್ಯಾಪಾರಗಳನ್ನ ಮಾಡಬೇಕು. ಇದು ಒಂದು ಭಾಗ. ಎರಡನೇ ಭಾಗ ಏನಂತ ಹೇಳಿದ್ರೆ, ನಮ್ಮದು ಚರ್ಮ ಕಾರ್ಮಿಕರುಗಳಿಗೆ ಇದೇ ರಾಜ್ಯ ಸರ್ಕಾರ ಅನುದಾನ ಕೊಟ್ಟು ಪಾದಿಕೆ ಕುಟೀರಗಳನ್ನು ಕೊಟ್ಟಿದೆ. ಈ ಪಾದಿಕೆ ಕುಟೀರಗಳಿಗೆ ಸರ್ಕಾರನೇ ಕೊಟ್ಟು ಸರ್ಕಾರನೇ ಎತ್ತಂಗಡಿ ಮಾಡೋದು ಯಾವ ನ್ಯಾಯ ಅನ್ನೋದು ಒಂದು ಪ್ರಶ್ನೆ. ಈ ಪರ್ಮಿಷನ್ ಇದೆ ಅನ್ನುವಂತ ಕಾರಣಕ್ಕಾಗಿ ಅಲ್ಲೊಂದನ್ನ ತೆರವು ಮಾಡ್ತಾ ಇದೆ, ಹಾಗೆ ಬಿಟ್ಟರು. ನಮ್ಮ ಹತ್ರ ಇದೆ ಓಕೆ, ಈಗ ಇಲ್ಲಿ ಪರ್ಮಿಷನ್ ಇಲ್ವಾ ಹೇಗೆ? ರೋಡಲ್ಲಿ 4 ಪರ್ಮಿಷನ್ಗಳು ನಮ್ಮ ಹತ್ರ ಇವೆ. ಒಟ್ಟು ಬೆಂಗಳೂರಲ್ಲಿ 468ಗೆ ಪ್ರಪೋಸಲ್ ಇದೆ. ಒಂದು. ಎರಡನೇದು 258 ಅಂಗಡಿಗಳಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ನಮ್ಮ ಚರ್ಮ ಕಾರ್ಮಿಕರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಇದನ್ನ ಯಾವುದೇ ಕಾರಣಕ್ಕೂ ಎತ್ತಂಗಡಿ ಮಾಡೋಕ್ಕಿಲ್ಲ. ಯಾಕಂತ ಹೇಳಿದ್ರೆ, ಸರ್ಕಾರದಿಂದ ಅನುದಾನದ ಅಡಿಯಲ್ಲಿ ಏನು ನಮಗೆ ಕುಟೀರಗಳು ಕೊಟ್ಟಿದ್ದಾರೆ ಅದು ಈಗ ಇನ್ನೊಂದು ಪ್ರೋಸೆಸ್ಸಲ್ಲಿ ಏನಂತ ಹೇಳಿದ್ರೆ, ಲೈಸೆನ್ಸ್ಗಳಾಗಿ ಅವ್ರ ಪ್ರೋಸೆಸ್ ಆಗಿ ಈಗ ಹೊಸದಾಗಿ ಚರ್ಮ ಕಾರ್ಮಿಕರ ಕುಟೀರಗಳಿಗೆ ಇದು ಪ್ರೋಸೆಸಿಂಗ್ ಏನು ಟೆಂಡರ್ ಪ್ರೋಸೆಸಿಂಗ್ ಇದೆ. ಅಂದರೆ ಇವತ್ತು ನಾಳೆ ಟೆಂಡರ್ ಆಗಬೇಕದು. ಅದು ಆಲ್ರೆಡಿ ಸೆಂಟ್ರಲ್ ಕಮಿಷನರು ಮತ್ತು ಇಲ್ಲಿ BBMP AC GBA ಕಮಿಷನರು ಎಲ್ರಿಗೂ ಗಮನಕ್ಕೆ ಇದೆ. ಅದು
ಇದು ಟೆಂಡರ್ ಕರೆದ ತಕ್ಷಣ ಎಲ್ರಿಗೂ ಮತ್ತೆ ಹೊಸ ಅಂಗಡಿಗಳು ಅವ್ರ ಕಡೆಯಿಂದಲೇ ಆಗುತ್ತೆ. ಅಂದ್ರೆ ಈಗ ಇದನ್ನು ತೆರವು ಮಾಡ್ತಾ ಇದ್ದಾರೆ, ಕುಟೀರಗಳನ್ನು ತೆರವು ಮಾಡ್ತಾ ಇದ್ದಾರೆ ಅವರು ಅಂದರೆ ಇದು ಏನಾಗ್ತಿದೆ, ಈ ಬೀದಿ ವ್ಯಾಪಾರಗಳು ಸುಮಾರು ಜನ ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ನಮ್ಗಳಿಗೆ ಏನು ಲೈಸೆನ್ಸ್ ಕೊಟ್ಟಿದೆ ಸರ್ಕಾರ, ನಮ್ಗಳಿಗೆ ಏನು ಅಧಿಕೃತವಾಗಿ ನಾವಿದ್ದೀವಿ, ಇದನ್ನು ಅವರು ಎತ್ತಂಗಡಿ ಮಾಡೋಕ್ಕೆ ಬರ್ತಿದ್ದಾರೆ. ಅದು ಯಾವ ರೀತಿ ಮಾಡ್ತಾ ಇದೆ ಅಂದರೆ ಅವ್ರುಗಳೇ ಇದು ಗಮನಕ್ಕೆ ಇದ್ದು ಬೇಕಂತಲೇ ಉದ್ದೇಶಪೂರ್ವಕವಾಗಿ ದಲಿತರನ್ನ ಗುರಿಯಾಗಿಟ್ಕೊಂಡು ಮಾಡುವಂಥ ಈ ನೀಚಘಟ್ಟ ನಾಲಾಯಕ್ ಸರ್ಕಾರ ಆಗಿದೆ ಇದು. ಇದು ಸಾಮಾನ್ಯವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತವ್ರು. ಇನ್ನು ಆ ವಿಜುವಲ್ಸ್ ಗಳನ್ನ ಗಮನಿಸ್ತಾ ಇದ್ರಿ, ತೆರವು ಕಾರ್ಯಗಳೆಲ್ಲವೂ ಕೂಡ ಆಗ್ತಾ ಇದೆ. ಇಲ್ಲಿ ಯಾವೆಲ್ಲ ಅಂಗಡಿ ಮುಂಗಟ್ಟುಗಳಿದ್ರು ಎಲ್ಲವನ್ನೂ ಕೂಡ ಒಂದ್ ಕಡೆಯಿಂದ ಅದನ್ನ ತೆರವು ಮಾಡಬೇಕು ಅನ್ನುವಂಥ ನಿಟ್ಟಲ್ಲೇ ಅದನ್ನ ತೆರವು ಮಾಡುವಂತ ಕೆಲಸಗಳೆಲ್ಲವೂ ಕೂಡ ಆಗ್ತಾ ಇದೆ. ಈ ಭಾಗದಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಪಾರಿಗಳು ಇರ್ತಾ ಇದ್ರು, ಹೆಚ್ಚಿನ ಸಂಖ್ಯೆಯಲ್ಲಿ ಬೀದಿ ಫುಟ್ಪಾತ್ಗಳ ಮೇಲೆ ವ್ಯಾಪಾರಿಗಳು ಇರ್ತಾ ಇದ್ರು. ಈಗ ಅವೆಲ್ಲವನ್ನ ಕೂಡ ತೆರವು ಮಾಡುವಂಥ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಈಗ ಕೊಟ್ಟಿರುವಂಥ ಆದೇಶಗಳಿಗೆ ಅವಕಾಶವನ್ನು ಹೊರತುಪಡಿಸಿ ನಾವು ನಿಮಗೆ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥದ್ದನ್ನು ಬಹಳ ಕ್ಲಿಯರ್ ಆಗಿ ಹೇಳೋದ್ರ ಮುಖಾಂತರವಾಗಿ ಅಧಿಕಾರಿಗಳು ಕೂಡ ಇದನ್ನು ತೆರವು ಮಾಡುವಂಥ ಕೆಲಸಗಳನ್ನು ಮೆಜೆಸ್ಟಿಕ್ನಲ್ಲಿ ಮಾಡ್ತಾ ಇದ್ದಾರೆ. ಇದು ನಿರಂತರವಾಗಿ ಮುಂದುವರಿಯೋದ್ರ ಜೊತೆಗೆ ಇದನ್ನು ನಿತ್ಯವೂ ಕೂಡ ಮಾನಿಟರಿಂಗ್ ಮಾಡುವಂಥ ಕೆಲಸವನ್ನು ಕೂಡ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಮಾರ್ಷಲ್ಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ದಿನ ಬೆಳಿಗ್ಗೆ ಸಂಜೆ ಎರಡೂ ಸಂದರ್ಭಗಳಲ್ಲೂ ಕೂಡ ಮಾರ್ಷಲ್ಗಳು ಈ ಭಾಗದಲ್ಲಿ ಓಡಾಟವನ್ನು ಮಾಡ್ತಾರೆ. ಯಾರಾದರೂ ಮತ್ತೆ ಇದನ್ನ ಒತ್ತುವರಿ ಮಾಡುವಂಥ ಕೆಲಸಗಳು ಅಥವಾ ಅನಧಿಕೃತವಾಗಿ ಇಲ್ಲಿ ವ್ಯಾಪಾರವನ್ನು ಮಾಡುವಂಥ ಕೆಲಸಗಳನ್ನು ಮಾಡುವಂಥದ್ದು ಕಂಡು ಬಂದರೆ ಅಂಥವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.